ಹಲೋ ಎವ್ರಿವನ್. ಯೂಶಲಿ ಶರಣ್ ಶಾಪಿಂಗು ಅಥವಾ ಏನಾದರೂ ತರಕ್ಕೆ ಹೋದಾಗ ಯಾವುದಾದ್ರೂ ಕುಕೀಸ್ ಇಷ್ಟ ಆದರೆ ತಂದು ಇಟ್ಕೊಂಡಿರ್ತಾರೆ. ಬಟ್ ಅದನ್ನೇನಾದರೂ ಸ್ನ್ಯಾಕ್ ಬಾಕ್ಸಿಗೆ ಹಾಕ್ಬಿಟ್ರೆ ಅದನ್ನು ಮತ್ತೆ ನೋಡೋದೇ ಇಲ್ಲ, ತಿಂದು ಖಾಲಿನೂ ಕೂಡ ಆಗಲ್ಲ. ಅದಕ್ಕೆ ಏನು ಮಾಡ್ತೀನಿ ಅಂದರೆ ಈ ರೀತಿ ಗ್ಲಾಸ್ ಜಾರ್ಸಲ್ಲೆಲ್ಲ ಅದನ್ನು ಸ್ಟೋರ್ ಮಾಡಿ ಇಟ್ಟಿರ್ತೀನಿ. ಸೊ ದಟ್ ನೋಡಿದಾಗೆಲ್ಲ ತಿಂದು ಬೇಗ ಖಾಲಿ ಆಗುತ್ತೆ. ಹಾಗೆ ಈ ರೀತಿ ಸ್ಟೋರ್ ಮಾಡೋದ್ರಿಂದ ಕುಕೀಸು ಕೂಡ ಬೇಗ ಮೆತ್ತಗಾಗಲ್ಲ. ಈ ಪ್ರೆಗ್ನೆನ್ಸಿಲಂತೂ ಡ್ರೆಸ್ಸಸ್ ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಅದಕ್ಕೆ ಫ್ಯೂ ಡ್ರೆಸ್ಸಸ್ನ ಆರ್ಡರ್ ಮಾಡಿದ್ದೆ. ನಿಮ್ಗೇನಾದರೂ ಆ ಪ್ರಾಡಕ್ಟ್ಸ್ ಲಿಂಕ್ ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಇನ್ನು ಅಮ್ಮ ಇದ್ಕಿದ ಬೇಳೆನ ಕೊಟ್ಟು ಕಳಿಸಿದ್ರು. ಬಟ್ ನನಗೆ ಇದ್ಕಿದ ಬೇಳೆ ಸಾಂಬಾರು ಮಾಡೋದಕ್ಕೆ ಬರಲ್ಲ. ಒಂದು ದಿವಸ ಅದನ್ನೇ ಹಾಕಿ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ. ಈಗ ಇನ್ನೊಂದು ಸ್ವಲ್ಪ ಇತ್ತಲ್ಲ ಅದನ್ನೇ ಹಾಕಿ ಸಾಗು ಥರ ಮಾಡಿಬಿಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನಿದ್ರ ಮಸಾಲೆಗೆ ಕಾಯಿ, ಸ್ವಲ್ಪ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿನ ಹಾಕಿ ಸ್ವಲ್ಪ ಕಡಲೆ ಹಾಗೆ ಗಸಗಸೆನೂ ಕೂಡ ಹಾಕೊಂಡಿದ್ದೀನಿ. ಲಾಸ್ಟಲ್ಲಿ ಸ್ವಲ್ಪ ಗರಂ ಮಸಾಲಾನು ಕೂಡ ಹಾಕೊಂಡಿದ್ದೀನಿ. ಹಾಗೆ ಕೇಳ್ತಾ ಇರ್ತೀರಾ ಏನಕ್ಕೆ ಇಷ್ಟೊಂದು ಗ್ರೇವಿ ಮಾಡ್ತೀರಾ ಅಂತ. ಆ್ಯಕ್ಚುಲಿ ಗ್ರೇವಿ ಏನಾದರೂ ಮಾಡಿದ್ರೆ 2 ಟೈಮಿಗೆ ಆಗೋ ಹಂಗೆ ಮಾಡಿರ್ತೀನಿ ಅಷ್ಟೇ.